ಇದೀಗ ನಾನು ಏನು ಮಾಡಿದ್ದೆ ಅಂತಂದರೆ SSLC ಪರೀಕ್ಷೆ 1ಕ್ಕೆ ಸಂಬಂಧಪಟ್ಟಂತೆ ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಕಾಪಿ ಆಗಿರ್ಬೋದು, ಮರು ಎಣಿಕೆ ಆಗಿರ್ಬೋದು ಮತ್ತು ಮರು ಮೌಲ್ಯಮಾಪನದ ಕುರಿತು ಏನೆಲ್ಲ ದಿನಾಂಕಗಳನ್ನು ನಿಗದಿ ಮಾಡಿತ್ತು ಮಂಡಳಿ ಅನ್ನೋದನ್ನು ಹಾಕಿದ್ದೆ. ಸೊ ಇವಾಗ ಕಂಪ್ಲೀಟಾಗಿ ನಾನು ಏನು ಮಾಡ್ತೀನಿ ಅಂತಂದರೆ ದಿನಾಂಕಗಳ ಜೊತೆಗೆ ಶುಲ್ಕಗಳನ್ನು ಫೀಗಳನ್ನು ಪೇ ಮಾಡ್ತಕ್ಕಂಥದ್ದು ಕೂಡ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಸುತ್ತೋಲೆಯನ್ನು ನೋಡೋಣ. ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ 6ನೇ ಅಡ್ಡ ರಸ್ತೆ, ಮಲ್ಲೇಶ್ವರಂ, ಬೆಂಗಳೂರು 3, ದಿನಾಂಕ 8/5/2024 ಸುತ್ತೋಲೆ. ಮಾರ್ಚ್-ಏಪ್ರಿಲ್ 2024 ಮಾಹೆಯಲ್ಲಿ ನಡೆದ SSLC ಪರೀಕ್ಷೆ 1ರ ಫಲಿತಾಂಶ ಪ್ರಕಟಣೆ ಹಾಗೂ ಫಲಿತಾಂಶ ಪಟ್ಟಿಯ ಪರಿಶೀಲನೆ ಕುರಿತು ಅಂತ ಇದೆ. ಸೊ ಆಲ್ರೆಡಿ ಇದನ್ನು ಶಾಲಾ ಮಂಡಳಿಯ ಮುಖ್ಯೋಪಾಧ್ಯಾಯರ ಶಾಲಾ ಲಾಗಿನಲ್ಲಿ ಬಿಟ್ಟಿದ್ದಾರೆ. ಇನ್ನು ಈ ಕಡೆ ದಿನಾಂಕಗಳಿದ್ದಾವೆ. ಆಲ್ರೆಡಿ ಇದನ್ನು ನಾನು ನಿಮಗೆ ಹೇಳಿದ್ದೆ. ಸ್ಕ್ಯಾನ್ ಪ್ರತಿಗಾಗಿ ಅರ್ಜಿ ಪ್ರಾರಂಭ 9 ಮೇ ಇದೆ, ಕಡೆ ದಿನಾಂಕ 16 ಮೇ ಇದೆ. ಆಮೇಲೆ ಈ ಸ್ಕ್ಯಾನ್ ಕಾಪಿಗಳಿಗಾಗಿ ಆನ್ಲೈನ್ ಅಥವಾ ಆಫ್ಲೈನ್ನಲ್ಲಿ ಶುಲ್ಕ ಪಾವತಿಗೆ ದಿನಾಂಕ 9 ಮೇದಿಂದ ಪ್ರಾರಂಭ, 17 ಮೇಗೆ ಕಡೆ ದಿನ. ಉತ್ತರ ಪತ್ರಿಕೆಗಳ ಮರು ಎಣಿಕೆ ಮತ್ತು ಮರು ಮೌಲ್ಯಮಾಪನಕ್ಕೆ ಅರ್ಜಿ ಸಲ್ಲಿಕೆಯ ಆರಂಭದ ದಿನಾಂಕ 13 ಮೇದಿಂದ 22 ಮೇ. ಈ ಮರು ಎಣಿಕೆ ಮತ್ತು ಮರು ಮೌಲ್ಯಮಾಪನಕ್ಕಾಗಿ ಆನ್ಲೈನ್ ಅಥವಾ ಆಫ್ಲೈನ್ನಲ್ಲಿ ಶುಲ್ಕ ಪಾವತಿಗೆ ಕಡೆಯ ದಿನಾಂಕ 23/5/2024. ಸೊ ನೆನಪಿಟ್ಕೊಡ್ರಿ, ಇವೆಲ್ಲ ಅರ್ಜಿಗಳನ್ನು ಆನ್ಲೈನ್ ಮೂಲಕವೇ ತಾವುಗಳು ಅಪ್ಲೈ ಮಾಡಬೇಕು, ಭೌತಿಕ ಅರ್ಜಿಗಳನ್ನು ಹಾಕುವ ಹಾಗೆ ಇಲ್ಲ. ಓಕೆನಾ. ಆಮೇಲೆ ಸ್ಕ್ಯಾನ್ ಪ್ರತಿ ಮತ್ತು ಮರು ಮೌಲ್ಯಮಾಪನಕ್ಕಾಗಿ ಇಲ್ಲಿ ಮರು ಎಣಿಕೆ ಮತ್ತು ಮರು ಮೌಲ್ಯಮಾಪನವನ್ನು ಮಾಡಬೇಕಾದ್ರೆ ನೀವು ಕಡ್ಡಾಯವಾಗಿ ಫಸ್ಟ್ ಆಫ್ ಆಲ್ ಸ್ಕ್ಯಾನ್ ಕಾಪಿಯನ್ನು ಪಡಿಲೇಬೇಕು. ನೀವು ಸ್ಕ್ಯಾನ್ ಕಾಪಿಯನ್ನು ಹೊಂದಿದರೆ ಮಾತ್ರ ನಿಮಗೆ ಏನು ಮಾಡ್ತಾರಪ್ಪ ಅಂದರೆ ಅರ್ಜಿ ಸಲ್ಲಿಕೆಗೆ ಅವಕಾಶಗಳನ್ನು ಕೊಡ್ತಾರೆ. ಹಾಗಾದರೆ ಫೀಸ್ ಎಷ್ಟಿದೆ? ನೋಡಿ, ಫಸ್ಟ್ ಆಫ್ ಆಲ್ ನೋಡೋದಾದರೆ ಆನ್ಲೈನ್ ಮೂಲಕ K1ನಲ್ಲಿ ಪಾವತಿಯನ್ನು ಮಾಡಿದರೆ 410 ರೂಪಾಯಿ ಆಗ್ತದೆ. ಆಫ್ಲೈನ್ನಲ್ಲಿ ಚಲನ್ ಮೂಲಕ B1 ಮತ್ತು K1ನಲ್ಲಿ ಪಾವತಿಸಿದಲ್ಲಿ 420 ರೂಪಾಯಿ ಆಗ್ತದೆ. ಆಫ್ಲೈನ್ ಚಲನ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಪಾವತಿಸಿದರೆ 410 ರೂಪಾಯಿ ಆಗ್ತದೆ. ಇದು ಸ್ಕ್ಯಾನ್ ಪ್ರತಿಗಾಗಿ. ಇನ್ನು ಮರು ಎಣಿಕೆ ಉಚಿತವಾಗಿರ್ತದೆ. ಜಸ್ಟ್ ನಿಮ್ಮ ಸ್ಕ್ಯಾನ್ ಪ್ರತಿಯನ್ನು ನೀವು ನೋಡಿದ ಕೂಡಲೇ ಅಂಕ ವೇರಿಯೇಷನ್ ಆತಂದರೆ ಅರ್ಜಿಯನ್ನು ಬರೆದು ಅದೇ ಸ್ಕ್ಯಾನ್ ಕಾಪಿಯನ್ನು ಎನ್ವಲಪ್ ಮಾಡಿ ಕಳಿಸಿದರೆ ಅದಕ್ಕೆ ಮರು ಎಣಿಕೆಗೆ ಅಂಕಗಳಿಲ್ಲ. ಕಳಿಸಿದ ಪೇಪರ್ಗಳ ಮೇಲೆ ನಿಮ್ಗೆ ಏನು ಮಾಡ್ತಾರೆ, ಅಂಕಗಳನ್ನು ಕೊಡ್ತಾರೆ. ಇನ್ನು ಮರು ಮೌಲ್ಯಮಾಪನಕ್ಕಾಗಿ ಆನ್ಲೈನ್ನಲ್ಲಿ K1 ಡೆಸ್ಕ್ನಲ್ಲಿ ಶುಲ್ಕ ಪಾವತಿಗೆ 810 ರೂಪಾಯಿ ಒಂದು ವಿಷಯಕ್ಕೆ ಇದೆ, ನೆನಪಿಟ್ಕೊಡ್ರಿ. ಆಮೇಲೆ ಆಫ್ಲೈನ್ ಚಲನ್ 1 B1 ಮೂಲಕ 820 ಆಫ್ಲೈನ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕಲ್ಲಿ ಚಲನ್ ಪಾವತಿಗೆ 810 ರೂಪಾಯಿ ಅದ. ಓಕೆನಾ. ಉತ್ತರ ಪತ್ರಿಕೆಯ ಸ್ಕ್ಯಾನ್ ಕಾಪಿಗಾಗಿರ್ಬೋದು, ಮರು ಎಣಿಕೆ ಮರು ಮೌಲ್ಯಮಾಪನಕ್ಕಾಗಿ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಿ ನಿಮ್ಮ ಉತ್ತರ ಪತ್ರಿಕೆ ಸ್ಕ್ಯಾನನ್ನು ಮಾಡಿ ಅಪ್ಲೋಡ್ ಮಾಡಿದರೆ ನಿಮ್ಮ ಮೊಬೈಲ್ಗೆ ಮೆಸೇಜ್ ಬರ್ತದೆ. ಆವಾಗ ನೀವು ಹೋಗಿ ಏನು ಮಾಡ್ಬೋದು, ವೆಬ್ಸೈಟ್ನಿಂದ ಡೌನ್ಲೋಡ್ಗಳನ್ನು ಮಾಡ್ಬೋದು. ಸೊ ಇಷ್ಟಿತ್ತು ನಿಮಗೆ ಏನು ಮಾಡಿದ್ದಾರೆ ಅಂತಂದರೆ ಮರು ಎಣಿಕೆ ಮತ್ತು ಮರು ಮೌಲ್ಯಮಾಪನ ಮತ್ತು ಸ್ಕ್ಯಾನ್ ಪ್ರತಿಗಾಗಿ ಏನೆಲ್ಲ ವಿಷಯಗಳಿತ್ತು ಅನ್ನೋದನ್ನು ಮಂಡಳಿಯವರು ಕೊಟ್ಟಿದ್ದಾರೆ. ಇದಕ್ಕಾಗಿಯೇ ಒಂದು ಸಹಾಯವಾಣಿ ಹೆಲ್ಪ್ ಡೆಸ್ಕನ್ನು ಪ್ರಾರಂಭವನ್ನು ಮಾಡಿದ್ದಾರೆ. 080-233-10075 ಅಥವಾ 080-233-10076. ಸೊ ಇದಕ್ಕೆ ತಾವೇನು ಮಾಡ್ಬೋದು, ಹೆಲ್ಪ್ ಡೆಸ್ಕ್ಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಗಳನ್ನು ಪಡಿಬೋದು ಅಂತ ಹೇಳ್ತಾ, ಸೊ ಯಾರ್ದೆಲ್ಲ ಅಂಕಗಳನ್ನು ಕಡಿಮೆ ಇದೆ, ಸೊ ಯಾರಿಗೆಲ್ಲ ಸ್ಕ್ಯಾನ್ ಕಾಪಿ ಬೇಕು, ಇವ್ಯಾಲ್ಯೂಯೇಷನ್ ಮಾಡಬೇಕು, ಕೌಂಟ್ ಮಾಡಬೇಕು ಅನ್ನೋರು ಬೇಗ ಅರ್ಜಿಯನ್ನು ಸಲ್ಲಿಸಿ. ಮೊದಲು ಅರ್ಜಿ ಸಲ್ಲಿಸಿದವರಿಗೆ ನಿಮಗೆ ಮೊದಲಾಗಿ ಆದ್ಯತೆಯನ್ನು ಏನು ಮಾಡ್ತಾರಪ್ಪ ಅಂದರೆ ಕೊಡ್ತಾರೆ. ಸೊ ದಯಮಾಡಿ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಬಾಯ್.